ಅಂತ್ಯವಿಲ್ಲದ ಪ್ರಪಂಚವೆಂದರೆ ಸಮುದ್ರ ತೀರ. ಆಳವಾದ ಗಾಢ ಬಣ್ಣದ ನೀಲಿ ಸಮುದ್ರ. ಅದೆಷ್ಟೋ ಜಲಚರ ಜೀವಿಗಳ ತಾಣ ಸಮುದ್ರ. ಪ್ರವಾಸಿಗರ ಮೈಮನ ಉಲ್ಲಾಸಗೊಳಿಸುವ ಅದ್ಭುತ ತಾಣ ಸಮುದ್ರ. ಬುದ್ಧಿಜೀವಿ ಮನುಷ್ಯ ತ್ಯಾಜ್ಯ ವಸ್ತುಗಳನ್ನು ಬಿಸಾಡುವ ಸ್ಥಳವೂ ಕೂಡ ಸಮುದ್ರವೇ. ಇದೆಲ್ಲದರ ಪರಿಣಾಮ ಏನಾಗುತ್ತದೆ ಎಂಬುದನ್ನು ಚೀಕು ಮತ್ತು ಮೀಕುವಿನ ಕಥೆಯಿಂದ ನೋಡೋಣ. ಭೋರ್ಗರೆವ ಪ್ರಕ್ಷುಬ್ಧ ನೀರು, ಸಮುದ್ರದ ತಲೆಯ ಮೇಲೆ ಅನಂತ ಆಕಾಶ, ಇಂಪಾದ ರಾಗ, ಸೊಂಪಾದ ಗಾಳಿ, ಚಂದ್ರನ ಹುಟ್ಟು, ಮಿಂಚುಗುಳುಗಳ ಹಾರಾಟ. ಚೀಕು ಎಂಬ ಮುದ್ದಾದ ಆಮೆ ಸಮುದ್ರ ತೀರದಲ್ಲಿ ಜೀವನ ನಡೆಸುತ್ತದೆ. ಒಂದು ದಿನ ಚೀಕು ಸುಂದರವಾದ ಮತ್ತು ಮುದ್ದಾದ ಮೊಟ್ಟೆಯನ್ನು ಇಡುತ್ತದೆ. ಸ್ವಲ್ಪ ದಿನಗಳ ನಂತರ ಚೀಕುವಿನ ಮುದ್ದಾದ ಮರಿ ಮೀಕು ಮೊಟ್ಟೆ ಹೊಡೆದು ಹೊರಬರುತ್ತದೆ. ನಂತರ ಚೀಕು ಮತ್ತು ಮೀಕು ತುಂಬಾ ಸಂತೋಷದಿಂದ ಗೆಳೆಯರಂತೆ ಆಟವಾಡುತ್ತಾ ಈಜುತ್ತಾ ಕಾಲ ಕಳೆಯುತ್ತಾರೆ. ಒಂದು ದಿನ ಮೀಕು ತನ್ನ ತಾಯಿ ಚೀಕುವನ್ನು ಬಿಟ್ಟು ಸಮುದ್ರ ತೀರಕ್ಕೆ ಬಂದು ಬಿಡುತ್ತದೆ. ಮೀಕು ಸಮುದ್ರ ತೀರವನ್ನ ನೋಡಿ ತುಂಬಾ ಸಂತೋಷದಿಂದ ನಡೆದಾಡುತ್ತದೆ. ಆದರೆ ಮೀಕುವಿಗೆ ಅಲ್ಲಿ ಇದ್ದ ಪ್ಲಾಸ್ಟಿಕ್ ಬಾಟಲ್ ನೋಡಿ ತುಂಬಾ ಆಶ್ಚರ್ಯವಾಗುತ್ತದೆ. ಅರೆ, ಇದೇನಿದು ಎಂದು ಚೀಕುವು ಅಲ್ಲೇ ಇದ್ದ ಪ್ಲಾಸ್ಟಿಕ್ ಬಾಟಲ್ ಚೂರುಗಳನ್ನು ತಿನ್ನುತ್ತದೆ. ತಿಂದ ಮರುಕ್ಷಣವೇ ಮೀಕುವಿಗೆ ನಿಶ್ಶಕ್ತಿ ಉಂಟಾಗುತ್ತದೆ. ತಲೆ ಸುತ್ತಿದಂತಾಗುತ್ತದೆ. ಅಲ್ಲೇ ಹತ್ತಿರದಲ್ಲಿದ್ದ ಟ್ಯಾನಿ ಏಡಿಯು ಅಲ್ಲೇ ಬಿದ್ದಿದ್ದ ಬೆಂಕಿಯ ತುಂಡು ಅಂದರೆ ಸಿಗರೇಟನ್ನು ತಿಂದಿತ್ತು. ತಿಂದ ಮರುಕ್ಷಣವೇ ಟ್ಯಾನಿಯು ಪ್ರಾಣ ಬಿಟ್ಟಿತು. ಯಾವುದಾದರೂ ಜೀವಿಯನ್ನು ಸಾಯಿಸಿ ತಿನ್ನಬೇಕು ಎಂದು ಕಾಯುತ್ತಿದ್ದ ಗರುಡನು ಸತ್ತ ಟ್ಯಾನಿಯನ್ನು ಎತ್ತುಕೊಂಡು ಹೋಗಿ ಕುಕ್ಕಿ ಕುಕ್ಕಿ ತಿಂದು ಬಿಟ್ಟಿತು. ಇದನ್ನು ನೋಡಿದ ಮೀಕು ಜೀವ ಭಯದಿಂದ ಓಡಲು ಆರಂಭಿಸಿತು. ಹೇಗೋ ಗರುಡನ ಕೈಯಿಂದ ತಪ್ಪಿಸಿಕೊಂಡು ಸಮುದ್ರವನ್ನು ಸೇರಿತು. ಭಯದಿಂದ ಕೂಗುತ್ತಿದ್ದ ಮೀಕುವನ್ನು ಚೀಕು ಸಮಾಧಾನ ಪಡಿಸಿತು. ನಿಮ್ಮ ಸಂತೋಷಮಯ ಕ್ಷಣಗಳು ಇನ್ನೊಂದು ಜೀವಕ್ಕೆ ಆಧಾರವಾಗಿರಲಿ. ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ. ನಮಗೂ ಜೀವಿಸಲು ಅವಕಾಶ ಕೊಡಿ.